ನಿನ್ನ ಮದುವೆ ಹಾಗೆ ಮಾಡ್ಸಂದೆ ಬಾಕ್ಸ್ ಮಾಡ್ಸೋಣ ನಾವು. ಬಾಕ್ಸ್ ಮಾಡಿಸ್ತೀನಿ. ಬಾಕ್ಸ್ ಗೊತ್ತಾಗಿಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಿ ಹೋಗೈತೆ ನೋಡ್ರಿ. ಇಷ್ಟು ತನಕ ಫುಲ್ ಕೆಲಸ ಇತ್ತು. ಯಾಕಂದರೆ ನಿನ್ನೆ ಅರ್ಬಿ ಎಲ್ಲ ತೊಳೆದಿತ್ತಿಲ್ಲ ರೀ, ಬರೀ ಹೊರಗಡೆನೇ ತಿರುಗಾಡ್ದಾಗಿತ್ತಲ್ಲ. ಹಾಗಾಗಿ ಫಸ್ಟಿಗೆ ಅರ್ಬಿ ಎಲ್ಲ ತೊಳೆದು ಹಾಕಿಬಿಟ್ಟು ಜಳಕ ಮುಗಿಸಿ ರಂಗೋಲಿನೂ ಹಾಕಿದ್ದೇವ್ರಿ, ನಮಸ್ಕಾರನೂ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕಿದ್ರೆ ಇವತ್ತು ಪಡ್ಡು ಮತ್ತು ಚಟ್ನಿ ಮಾಡೋದಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಇವತ್ತು ಸಿಂಪಲ್ ಚಟ್ನಿ ಅಂದರೆ 15-20 ವರ್ಷ ಹಿಂದೆ ಇದೇ ಥರ ಚಟ್ನಿ ಮಾಡ್ತಾ ಇದ್ದಿದ್ದು. ಹಾಗಾಗಿ ಇವತ್ತು ಚಟ್ನಿ ನೆನಪಾಯ್ತಾ, ಅದೇ ಥರ ಮಾಡೋದಂತ ನಾನು ರೆಡಿ ಮಾಡಾಕಂತೀನಿ ನೋಡ್ರಿ. ಫಸ್ಟಿಗೆ ನಿನ್ನೆ ದೋಸೆ ಮಾಡಿದೆ, ಇವತ್ತು ಅದೇ ಹಿಟ್ಟನ್ನು ಬಳಸ್ಬಿಟ್ಟು ಪಡ್ಡು ಮಾಡೋದಂತ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಆಳ್ವಿನೂ ಮಾಡೋದಂತ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ರೀ, ಮತ್ತು ಆಳ್ವಿನೂ ನೆನೆಸಿ ಇಟ್ಟಿದ್ದೀನಿ ಒಂದು 15-20 ನಿಮಿಷ ಹಿಂದನ. ಈಗ ಇದರ ಪಾಟ್ ಒಳಗೆ ಹಚ್ಚಿದ್ದ ಪುದೀನ ಮತ್ತು ಕರ್ಬೇವು ಸೊಪ್ಪು ಹರ್ಕೊಂಡು ಬಂದೆ ನೋಡ್ರಿ. ಫ್ರೆಶ್ಶಾಗೆ ಸೊಪ್ಪು ಅಥವಾ ಈ ಥರ ಹಾಕಿಬಿಟ್ರೆ ಚಟ್ನಿ ಆಗಲಿ ಅಡುಗೆ ಆಗಲಿ ಟೇಸ್ಟ್ ಆಗುತ್ತೆ. ಜಾಗ ಇದ್ದವರು ಮನೆ ಹತ್ರನೇ ಬೆಳ್ಕೊಬೋದು, ಆದರೆ ಬಾಡಿಗೆ ಮನೆಗೆ ಇದ್ಬಿಟ್ರೆ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ ರೀ. ಆದರೂ ನಾನು ಒಂದು ಪಾಟ್ ಒಳಗೆ ಪುದೀನ ಮತ್ತು ಒಂದು ಕರ್ಬೇವಿನ ಗಿಡ ಹಚ್ಚಿದ್ದು. ಜಾಸ್ತಿ ಬೆಳಂಗಿಲ್ಲ ರೀ ತಂಡ್ಯಾಗ. ಬ್ಯಾಸ್ಗೆ ಒಳಗಾದ್ರೆ ಸ್ವಲ್ಪ ಚಿಗಿಯುತ್ತೆ ಕರ್ಬೇವು ಸೊಪ್ಪು. ಆದರೂ ಮನೆಯೊಳಗೆ ಕರ್ಬೇವು ಕೊತ್ತಂಬರಿ ಸೊಪ್ಪು ಇದ್ದಿತ್ತಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹರ್ಕೊಂಡು ಬಂದುಬಿಟ್ಟು ಈಗ ಚಟ್ನಿ ರೆಡಿ ಮಾಡಾಕಂತೀನಿ ನೋಡ್ರಿ. ಸಿಂಪಲ್ಲಾಗಿರುತ್ತೆ ಚಟ್ನಿ. ಕರ್ಬೇವು, ಪುದೀನ, ಕೊತ್ತಂಬರಿನೂ ಹಾಕ್ಬೋದು, ಫ್ರೆಶ್ ಆಗಿದ್ದಿದ್ದು. ಆದರೆ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಹಾಕಿಲ್ಲ ರೀ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ ಮತ್ತು ಕರ್ಬೇವು ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಒಣಗಿರೋ ಕೊತ್ತಂಬರಿ ಸೊಪ್ಪು ರೀ, ಇಲ್ಲಾರ್ದಾಗ ಯೂಸ್ ಮಾಡೋಕೆ ಬರುತ್ತಂತ ಅದನ್ನೂ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುರಿದಿದ್ದ ಶೇಂಗಾ ಮತ್ತು 1-2 ಚಮಚದಷ್ಟು ಪುಟಾಣಿ ರೀ, ಅಂದರೆ ಹುರಿಗಡ್ಲಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಸಕ್ಕರೆ ಅಥವಾ ಬೆಲ್ಲನ ಹಾಕ್ಬೋದು. ಈ ಚಟ್ನಿ ಅಂತೂ ಭಾಳ ಮಸ್ತ್ ಇರುತ್ತೆ ರೀ. ನಾನು 15-20 ವರ್ಷದಿಂದ ಇದೇ ಥರ ಚಟ್ನಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ನೆನಪಾಯ್ತಾ ಮತ್ತು ಇವತ್ತು ಅದೇ ಮಾಡೋಣ ಅಂತೇಳಿ ಒಂದು 3-4 ಚಮಚದಷ್ಟು ಮೊಸರು ಹಾಕಿ ನೀರು ಹಾಕಿ ನೈಸಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು, ಇಲ್ಲ ಹಂಗನೂ ತಿನ್ಬೋದು ರೀ. ಈಗ ಈ ಕಡೆ ನಾನು ಆಳ್ವಿನ ಕುದಿಸಾಕಿಟ್ಟಿದ್ದೆಲ್ಲ, ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಅಂತಾರೆ, ಬಿಸಿ ಇದಾಗ ಕುಡಿಯೋಕೆ ಹೋದರೆ ಬಾಯಿ ಸುಟ್ಟುಬಿಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕಪ್ಪಿಗೆ ಹಾಕಿ ಕೊಡೋಕೆ ಬರುತ್ತೆ ಅಂತೇಳಿ ಸೈಡಿಗೆ ಎತ್ತಿಟ್ಟು ಈ ಕಡೆ ಚಟ್ನಿಗೂ ಒಗ್ಗರಣೆ ಹಾಕಂತೀನಿ ನೋಡ್ರಿ. ಜೀರಿಗೆ, ಸಾಸ್ಬಿ, ಸ್ವಲ್ಪ ಹಿಂಗು, ಒಂದು ಒಣಮೆಣ್ಸಿನ್ಕಾಯಿ, ಕರ್ಬೇವು ಇದ್ರೆ ಅದನ್ನು ಹಾಕ್ಬೋದು. ನಾನೆಲ್ಲ ಚಟ್ನಿ ರುಬ್ಬಾಕನ ಹಾಕಿದ್ದೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರೀ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಅಂದರೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋದಾದ್ರೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಇದ್ದಾಗನೇ ನಾವು ಮಿಕ್ಸ್ ಮಾಡ್ತೀವಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿರುವ ಚಟ್ನಿನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಡ್ಬೇಕ್ರಿ. ಅಂದರೆ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು. ಗ್ಯಾಸ್ ಬಂದ್ ಮಾಡಿದ್ಮೇಲೆ ಅರಿಶಿನ ಪುಡಿ ಹಾಕಬೇಕು, ಅಂದರೆ ಅದು ಹತ್ತು ಚಾನ್ಸ್ ಇರುತ್ತೆ ರೀ ಜಾಸ್ತಿ ಬಿಸಿ ಇದ್ರೆ. ಹಾಗಾಗಿ ಎಲ್ಲ ಹಾಕಿ ಗ್ಯಾಸ್ ಬಂದ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿರೋ ಚಟ್ನಿ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು. ಡಿಫ್ರೆಂಟ್ ಆಗಿರೋ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. 15 ವರ್ಷ ಹಿಂದೆ ಇದೇ ಥರ ಮಾಡ್ತಾ ಇದ್ದಿದ್ದು ನಾನು. ಇವತ್ತು ನೆನಪಾಯ್ತಂತ ಅದೇ ಥರ ಚಟ್ನಿನೂ ರೆಡಿ ಮಾಡಿ ಇಟ್ಟೆ ರೀ. ಈಗಿದ್ರೆ ಆಳ್ವಿನೂ ಸ್ವಲ್ಪ ತಣ್ಣಗಾಗಿದ್ದ, ಹಾಗಾಗಿ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟು ನಾನು ಕುಡಿದ್ರಾಯ್ತಂತ ಕಪ್ಪಿಗೆ ಹಾಕಿ ಅವ್ರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡಿರಿ. ಹೆಣ್ಮಕ್ಳಿಗಂತೂ ಬೆಳಗ್ಗೆ ನೀವಂತ ಕುಡಿಯೋಕ್ಕಾಗಂಗಿಲ್ಲ ರೀ. ಅಂದರೆ ಮಧ್ಯಾಹ್ನ ಟೈಮ್ದಾಗ ಕೆಲಸ ಏನೂ ಇರಲ್ಲ, ಆದರೆ ಬೆಳಗ್ಗೆ ಮಾತ್ರ ನೀವಂತ ಕುಡಿಯೋಕ್ಕಾಗಂಗಿಲ್ಲ. ಹಂಗೆ ಇಟ್ಬಿಟ್ರೆ ಮತ್ತೆ ತಣ್ಣಗಾಗ್ಬಿಡುತ್ತಂತ ಹಾಗೆ ಸ್ವಲ್ಪ ಕುಡಿತಾನೆ. ಈ ಕಡೆ ಅಡುಗೆನೂ ಅಂದರೆ ಪಡ್ಡು ಮಾಡಿ ಕೊಡೋಣಂತ ಪಡ್ಡನ್ನು ಕಾಸಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪಡ್ಡು ಹಿಟ್ಟನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ ನೋಡಿರಿ. ಪಡ್ಡು ಮಾತ್ರ ಭಾಳ ಸಾಫ್ಟಾಗೆ ಬಂದಿದ್ದು, ಅಂದರೆ ಹಿಟ್ಟು ಚಲೋತ್ನಾಗೆ ಉಬ್ಬಿಬಿಟ್ರೆ ಏನೈತಲ್ಲ ಸಾಫ್ಟಾಗೆ ಬರ್ತಾವ್ರಿ. ನನ್ನ ಮಗಳದ ಡ್ರೆಸ್ಸಿಂದು ಬಟನ್ ಹುಚ್ಚಿತ್ತಂತ, ಹಾಗಾಗಿ ಮಮ್ಮಿ ಬಟನ್ ಹಚ್ಕೊಡ್ರಿ ಅಂತ ಅಂದ್ಲು. ಹಾಗಾಗಿ ಅದನ್ನು ಹಚ್ಕೊಡೋ ಕೆಲಸ ನೋಡ್ರಿ. ಒಬ್ಬ ತಾಯಿಯಾಗಿ ಜವಾಬ್ದಾರಿ ನೀಗ್ಸೋದೈತಲ್ಲ, ತುಂಬ ಕಷ್ಟದ ಕೆಲಸ ರೀ. ನಾನು 16ನೇ ವಯಸ್ಸಿಗೆ ತಾಯಿ ಆಗಿಬಿಟ್ಟು ಸಿಕ್ಕಾಪಟ್ಟೆ ಕಷ್ಟನೂ ಪಟ್ಟಿದ್ದೀನಿ. ಅಂದರೆ ಏನೂ ಗೊತ್ತಿಲ್ಲಾರ್ದಾಗ ಎಲ್ಲನೂ ಕಲ್ತ್ಬಿಟ್ಟು ನೋಡಿಕೊಂಡು ಜವಾಬ್ದಾರಿ ತೊಗೋದಿರುತ್ತಲ್ಲ, ಅದು ಒಂದು ದೊಡ್ಡ ಕೆಲಸನ ರೀ. ಅದು ನಿಭಾಯಿಸೋದಂದ್ರೆ ಸ್ವಲ್ಪ ಕಷ್ಟನೂ ಇರುತ್ತೆ. ಬಟ್ ಅದು ರೂಢಿ ಆದಮೇಲೆ ಏನೈತಲ್ಲ ಕಷ್ಟ ಅಂತ ಅನ್ಸಂಗಿಲ್ಲ. ಮಕ್ಕಳ ಖುಷಿನೇ ನಮ್ಮ ಖುಷಿ ಅಂತ ನಾವು ಅಂದ್ಕೊಂಡು ಬದುಕ್ತಾ ಇರ್ತೀವಿ. ಹಾಗಾಗಿ ಕಷ್ಟ ಅಂತ ಅನ್ಸಂಗಿಲ್ಲ ರೀ. ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ.
ಈಗಿದ್ರೆ ತನಗೂ ಬಟನ್ನ ಹಚ್ಚಿ ಕೊಟ್ಬಿಟ್ಟು ಇನ್ನು ತನು ರೆಡಿಯಾಗಿ ಬರೋಟ್ಟಿಗೆ ನಾನು ಈ ಕಡೆ ಪಡ್ನು ರೆಡಿ ಮಾಡಿ ಕೊಡೋಣಂತೆ ಒಂದು ಬ್ಯಾಚ್ ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಪಡ್ಡಿನ ಹಿಟ್ಟು ಹಾಕಿ ಮುಚ್ಚಿಡಾಕಂತೀನಿ ನೋಡ್ರಿ. ಅಂದರೆ ಪಡ್ಡಿನ ಹಿತ್ತಲ ಸ್ವಲ್ಪ ನಿಧಾನವಾಗಿ ಬೆನೆಸ್ಬೇಕ್ರಿ, ಜಾಸ್ತಿ ಉರಿ ಇಟ್ಟು ಬೆನ್ಸಕ್ಕೆ ಹೋದ್ರೆ ಏನೈತಲ್ಲ ಮ್ಯಾಲೆ ಬೆಂದಿರ್ತೈತಿ, ಒಳಗಡೆ ಹಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಫಾಸ್ಟ್ ಇಟ್ಟು ಆಮೇಲೆ ಸ್ವಲ್ಪ ಸಣ್ಣ ಉರಿ ಒಳಗನೆ ಬೆನ್ಸ್ಕೋಬೇಕು. ಈ ಥರ ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದವ ನೋಡ್ರಿ. ಹಿಟ್ಟು ಸರಿಯಾಗಿ ಉಬ್ಬಿ ಬಿಟ್ರೆ ಅದು ಪಡ್ನು ಚಲೋತ್ನಾಗಿ ಬರ್ತಾವೆ. ಈಗ ಮಸ್ತಾಗಿ ಚಟ್ನಿ ಮತ್ತು ಪಡ್ಡನ್ನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ರೀ. ತನಗೆ ನಾಷ್ಟಾಗೆ ಬಾರಮ್ಮ ಅಂತ ಹೇಳಕತ್ತಿದ್ದೆ. ತನೂ ನಾಷ್ಟ ಮಾಡಿ ಕಾಲೇಜ್ಗೆ ಹೋದ್ಲು. ನಮ್ಮ ಮನೆಯವ್ರು ಕಾಲೇಜ್ಗೆ ಹೋಗಿ ಬಿಟ್ಟು ಬಂದರು ತನಗೆ. ಇನ್ನು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ನಾಷ್ಟ ಮಾಡೋದು ನೋಡ್ರಿ. ಅವ್ರು ಬಿಟ್ಟು ಬರೋ ತನಕ ನಾನು ಈ ಕಡೆ ಪಡ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ಅವರಿಗೆ ಹಚ್ಚಿ ಕೊಟ್ಬಿಟ್ಟು ನಾವು ನಾಷ್ಟ ಮಾಡಿದೆ ನೋಡ್ರಿ. ಒಬ್ಬರೇ ತಿನ್ನೋಕ್ಕಿಂತ ಯಾರ ಜೊತೆ ಇದ್ರೆ ನಾಷ್ಟ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಹಾಗಾಗಿ ಆದಷ್ಟು ಅವ್ರ ಜೊತೆನೇ ನಾಷ್ಟ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಅರ್ಬಿ ತೊಗೊಂಡು ಇಟ್ಟಿದ್ದೆ ಬೆಳಗ್ಗೆನೇ, ಒಣಗ್ಸಕ್ಕೆ ಹಾಕಕ್ಕೆ ನೆನಪೆ ಅಂದರೆ ಆಮೇಲೆ ಹಾಕಿಬಿಟ್ರೆ ಅಂತ ಜಳಕಕ್ಕೆ ಹೋಗಿದ್ದೆ. ಫುಲ್ ಥಂಡಿ ಇರುತ್ತಲ್ರಿ ಬೆಳಗಿನ ಜಾವ, ಹಾಗಾಗಿ ಪಟ್ ಅಂತ ಎಲ್ಲ ತೊಗೊಂಡು ಇಟ್ಬಿಟ್ಟು ಜಳಕಕ್ಕೆ ಹೋಗಿದೆ. ಅಂದ್ರೆ ನನ್ನದೇನು ಹ್ಯಾಬಿಟ್ ಅಂದ್ರೆ ಜಳಕಕ್ಕಿಂತ ಮುಂಚೆ ಅರ್ಬಿ ತೊಗೊದ್ಬಿಟ್ರೆ ಫುಲ್ ನಿವಾಂತ ಅನ್ಸುತ್ತೆ ರೀ. ಇದೊಂದು ಅರ್ಬಿ ಒಂದು ಇದ್ಬಿಟ್ರೆ ಕೆಲಸ ಇಡೀ ದಿವಸ ಸಮಾಧಾನ ಇರಲ್ಲ. ಹಾಗಾಗಿ ಬೆಳಗ್ಗೆನೇ ಈ ಕೆಲಸ ಮುಗಿಸ್ಬಿಟ್ರೆ ನಿವಾಂತ ಅನ್ಸುತ್ತಂತೆ. ಮತ್ತು ನಿನ್ನೆದು ಅರ್ಬಿ ತೊಗೊದಿತ್ತಿಲ್ಲಲ್ಲ, ಅದಕ್ಕಾಗಿ ಎಲ್ಲ ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಇನ್ನು ಸ್ವಲ್ಪ ಥಂಡಿನೂ ಹತ್ತಂಗೆ ಆಗಕತ್ತಿತ್ತು. ಅದಕ್ಕಾಗಿ ಒಂದು ಕಪ್ ಚಹಾ ಮಾಡಿಕೊಂಡು ಕುಡಿದು ಬಿಟ್ರೆ ಐತಂತ ಹೇಳ್ರಿ. ಇನ್ನು ಪಡ್ಡಿನ ಹಂಚು ಹಂಗೆ ಇಟ್ಟಿದ್ದೀನಿ. ಅಂದರೆ ತನೋ 12-1 ಗಂಟೆಗೆ ಬರ್ತೀನಂತ ಹೇಳೋ, ಅವಾಗ ಪಡ್ ಮಾಡಿ ಕೊಡಾಕೆ ಬರುತ್ತೆ ಅಂತೇಳಿ. ಹಾಗಾದ್ರೆ ನಿನ್ನೆ ತಂದಿದ್ದು ಕಪ್ ಎಷ್ಟು ಕ್ಯೂಟಾಗಿ ಅದಾವೆ. ಆದರೆ ಸ್ವಲ್ಪ ಲೈಟ್ ವೆಯ್ಟ್ ಅದಾವೆ, ಕ್ವಾಲಿಟಿ ಅಷ್ಟೊಂದೇನು ಸರಿ ಇಲ್ಲ. ನೋಡಕ್ಕೆ ಮಾತ್ರ ಭಾಳ ಮಸ್ತ್ ಅದಾವೆ ನೋಡ್ರಿ. ಹಿಡಿಯೋದೇನಿಲ್ಲ, ಅದ್ರೊಳಗೆ ಫಿಕ್ಸ್ ಮಾಡಿಬಿಡ್ತಾರೆ. ಅಂದ್ರೆ ಹಿಂಗೆ ಅಂಟದವ್ರ ಥರ ಇಲ್ಲ. ಹಾಗಾಗಿ ನನಗೆ ಇಷ್ಟ. ಅದು ಒಟ್ಟು 80 ರೂಪಾಯಿಗೆ 6 ಕಪ್ ತಂದಿದ್ದು ಸಂಕ್ರಾಂತಿ ಒಳಗೆ ರೀ. ಈಗಿದ್ರೆ ಚಹಾ ಎಲ್ಲ ಕುಡಿದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಕುಂತಿದ್ದೆ. ನನ್ನ ಮಗಳು ಬಂದ್ಲು ಕಾಲೇಜಿಂದ, ಆಕೆಗೆ ಪಡ್ಡ ಮತ್ತಷ್ಟು ಮಾಡಿಕೊಟ್ಟು. ಈಗಿದ್ರೆ ಮದ್ವೆ ಕಾರ್ಡ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವ್ರು. ಅಂದ್ರೆ ಬಾಡಿಗೆ ಮನೆಯಾಗಿದ್ರೆ ಎಷ್ಟೊಂದು ಪ್ರಾಬ್ಲಮ್ ನೋಡ್ರಿ. ಪಾಪ ಅವರು ಕಾರ್ಡ್ ಕೊಡೋಕೆ ಬಂದುಬಿಟ್ಟು ಎಲ್ಲ ಕಡೆ ಹುಡುಕಾಡಿ ಹೋಗ್ಯಾರಂತ. ನಮ್ಮ ಮನೆಯವ್ರ ಫೋನು ಅಂದ್ರೆ ಹಚ್ಚಿದ್ರು, ರಿಸೀವ್ ಮಾಡಿಲ್ಲ ರೀ. ಅಂದರೆ ಕೆಲಸದೊಳಗೆ ಮತ್ತು ಗಾಡಿ ಮೇಲೆ ಇದ್ದಾಗ ರಿಸೀವ್ ಮಾಡೋಂಗಿಲ್ಲ. ಹಾಗಾಗಿ ಅದು ವಾಪಸ್ ಹಂಗೆ ಹೋಗಿ ಅವ್ರ ಮನೆಗೆ ಸುಮ್ಮನೆ ಹೋಗಿದ್ರೆ. ಹಾಗಾಗಿ ಅವರು ಇಲ್ಲ ನಿಮ್ಮ ಮನೆ ಹುಡುಕಾಡಿ ಸಾಕಾಯಿತು, ಲಗ್ನ ಪತ್ರ ತಗೋರಿ ಅಂತೇಳಿ ಕೊಟ್ಟಿದ್ರು. ಅಂದ್ರೆ ಮನೆಗೆ ಬಂದು ಕೊಡ್ತೀವಿ ಅಂತೇಳಿ 1 ತಿಂಗಳ ಹಿಂದನೇ ಹೇಳಿದರು. ಪಾಪ ಹುಡುಕಾಡ್ಬಿಟ್ಟು ಹಾಗೆ ಹೋಗ್ಯಾರಂತ ಹತ್ತಿದ್ರು ನಮ್ಮ ಮನೆಯವರು. ಹಂಗೆ ನೋಡ್ರಿ, ಬಾಡಿಗೆ ಮನೆಯೊಳಗಿದ್ರೆ ಒಂದಲ್ಲ ಎರಡಲ್ಲ ಪ್ರಾಬ್ಲಮ್. ಇದು ಒಂದೇ ಪ್ರಾಬ್ಲಮ್ ಅಲ್ಲ ರೀ, ಗ್ಯಾಸಿಂದಾಗಲಿ ಮತ್ತು ಯಾವುದಾದ್ರೂ ಪೋಸ್ಟ್ ಬಂದ್ರೆ ಆಗಲಿ ತುಂಬ ಟೆನ್ಷನ್ ಅನಿಸ್ತಾ ಇರ್ತೈತಿ. ಮತ್ತು ಯಾರೇ ಹೊಸದಾಗಿ ಗೆಸ್ಟ್ ಬಂದುಬಿಟ್ರಂತೂ ಮೊನ್ನೆ ಬಂದಾಗ ಬೇರೆ ಮನೆ ಒಳಗಿದ್ರಿ, ಈಗ ಬೇರೆ ಮನೆ ಒಳಗಿದ್ರಿ ಅಂತೇಳಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂದ್ರೆ ಸಿಗಂಗಿಲ್ಲಲ್ರಿ. ಒಂದೊಂದು ಏರಿಯಾದಾಗ ಒಂದೊಂದು ಥರ ಇರುತ್ತೆ. ಅಂದ್ರೆ ಹಳ್ಳಿಯಾಗಾದ್ರೆ ಒಂದೇ ಕಡೆ ಕೇಳಿಬಿಟ್ರೆ ಸಿಕ್ಬಿಡುತ್ತೆ. ಆದರೆ ಸಿಟಿ ಒಳಗೆ ಬಾಡಿಗೆ ಮನೆಯೊಳಗಿದ್ರೆ 108 ಪ್ರಾಬ್ಲಮ್ ಇರ್ತಾವೆ. ನನ್ನ ಮಗಳಿಗಿದ್ರೆ ಮದ್ವೆ ಕಾರ್ಡ್ ಎಷ್ಟು ಮಸ್ತ್ ಐತೆ ನೋಡಿ ಮಮ್ಮಿ, ಮತ್ತು ಬ್ಯಾಗ್ನೂ ಕೊಟ್ಟಾರಂತೆ. ಅನ್ನಕತ್ತಿದ್ಲು, ನಿನ್ನ ಮದ್ವೆ ಕಾರ್ಡು ಇದಕ್ಕೆ ಚಲೋ ಮಾಡ್ಸೋಣಮ್ಮ ಅಂತ ನಾನು ಅನ್ನಕತ್ರ, ಇಲ್ಲಿ ಮಮ್ಮಿ ಬಾಕ್ಸ್ ಥರ ಮಾಡ್ಸೋಣ ಅಂತೇಳಿ ಅನ್ನಕತ್ತಿದ್ಲು. ಮಕ್ಕಳಿಗೆ ಏನೋ ಒಂಥರ ಬೇರೆದವ್ರು ನೋಡಿದಾಗ ಖುಷಿ ಅಂತ ಅನ್ಸುತ್ತಲ್ರಿ. ನಮಗೂ ಈ ಥರ ಬೇಕಂತೇಳಿ ನಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡೋದಷ್ಟೇ ರೀ. ಫಸ್ಟನೇ ಆಗಲ್ಲ ಅಂತ ಹೇಳೋಕ್ಕಿಂತ ನೋಡೋಣ ಅಂತ ಅಂದ್ಬಿಟ್ರೆ ಏನೋ ಅವ್ರಿಗೆ ಖುಷಿ ಅನಿಸುತ್ತೆ, ನಮಗೂ ಖುಷಿ ಅನಿಸುತ್ತೆ. ಹಾಗಾಗಿ ಎಷ್ಟು ತನಕ ಅರ್ಬಿ ಎಲ್ಲ ತಂದು ಮಡ್ಚಿಟ್ಟು ಕಸ ಗುಡಿಸಿ ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಚಾನು ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿಯಾಕಂತೀನಿ ನೋಡ್ರಿ. ಹೆಣ್ಮಕ್ಳಿಗೆ ಒಂದಿಲ್ಲ ಒಂದು ಕೆಲಸ ಇದ್ದೇ ಇರ್ತಾವೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ಅಡುಗೆ ಮಾಡಾಕಂತೀನಿ ನೋಡ್ರಿ. ಬದ್ನಿಕಾಯಿ ತಂದುಬಿಟ್ಟು ನಾಳೆ ಬುಧವಾರಕ್ಕೆ 15 ದಿವಸ ಆಗುತ್ತೆ. ತನಗಂತೂ ಬದ್ನಿಕಾಯಿ ಪಲ್ಯ ಅಂದರೆ ಇಷ್ಟನೇ ಇಲ್ಲರಿ. ತನು ಇದ್ರೆ ಶಾವಿಗೆಯಿಂದ ನೂಡಲ್ಸ್ ಥರ ಮಾಡ್ಕೊಂಡ್ಬಿಟ್ಟು ತಿಂದು ನಂದು ಊಟ ಮುಗೀತು ಮಮ್ಮಿ ಅಂತ ಅನ್ನಕತ್ತಿದ್ಲು. ಹಾಗಾಗಿ ಇಬ್ಬರಿಗೇ ಬದ್ನಿಕಾಯಿ ಪಲ್ಯ ಜಾಸ್ತಿ ಏನು ಹತ್ತಂಗಿಲ್ಲ ರೀ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಬದ್ನಿಕಾಯಿ ಪಲ್ಯನೂ ಮಾಡಾಕಂತೀನಿ ಮತ್ತು ಸ್ವಲ್ಪ ಬದ್ನಿಕಾಯಿ ಫ್ರೈ ಮಾಡೋಣಂತ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಸ್ಲೈಸ್ ಥರ ಅಂದ್ರೆ ತೆಳ್ಳಗೆ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಅಂದರೆ ಅರ್ಧ kg ಬದ್ನಿಕಾಯಿ ಇದು 15 ದಿವಸ ಆಗಿತ್ತಂದು.
ಹಾಗಾಗಿ ವೇಸ್ಟ್ ಆಗ್ತಾವಲ್ಲ ಅಂಥೇಳಿ ಈ ರೀತಿ ಮಾಡಿದ್ದು. ಆ್ಯಕ್ಚುಲಿ ಬದ್ನಿಕಾಯಿ ದೊಡ್ಡ ಸೈಜ್ ದಪ್ಪ ಸೈಜ್ ಇದ್ದಿದ್ದು ಬದ್ನಿಕಾಯಿ ತೊಗೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ. ಹಂಗೂ ತಿನ್ಬೋದು. ನನ್ನ ಮಗಳಿಗೆ ಇಷ್ಟ ಆಯಿತು. ಈಗಿದ್ರೆ ಅದನ್ನೇ ಮಾಡೋಕ್ಕಂತೇಳಿ ನಾನು ಬದ್ನಿಕಾಯಿ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ದಿವಸ ಆಯಿತು ಮತ್ತು ಎಳೆ ಬದ್ನಿಕಾಯಿ ಇದ್ದಿಲ್ಲ, ಅದಕ್ಕಾಗಿ ಸ್ವಲ್ಪ ಕಪ್ ಅನ್ಸಾಕತ್ತಾವು. ಈಗಿದ್ರೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಜೀರಿಗೆ ಪುಡಿ, ಇಂಗು, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ರೀ. ಮತ್ತು ಇದನ್ನೆಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ಒಣಗಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಣಗಿರೋ ಮೆಂತ್ಯ ಸೊಪ್ಪನ್ನು ಈ ಥರ ಕ್ರಷ್ ಮಾಡಿ ಅಂದರೆ ಪುಡಿ ಮಾಡಿ ಹಾಕಿದ್ದೀನಿ ರೀ. 1 ಚಮಚದಷ್ಟು ಕಡಲೆ ಹಿಟ್ಟು ಅಥವಾ ನಾವು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರನ್ನು ತೊಗೋಬೋದು. ನಾನಿಲ್ಲಿ ಒಂದು ಸಣ್ಣ ಚಮಚದಷ್ಟು 2 ಚಮಚ ಕಡಲೆ ಹಿಟ್ಟು ಮತ್ತೊಂದು 2-3 ಚಮಚದಷ್ಟು ಮೊಸರು ಹಾಕಿದ್ದೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು, ನೆನಪಾಗಿಲ್ಲ. ಎಲ್ಲ ಮಾಡಿಬಿಟ್ಟು ಚಪಾತಿ ಮಾಡೋ ಮುಂದಾಗೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಟಿದೆ. ಬಟ್ ಅವಾಗ ನೋಡಿದ್ದು ನಾನು ಹಾಕೇ ಇಲ್ಲ ಅಂತ ನೆನಪು ಬಂತು. ಹಂಗೆ ಆಗುತ್ತೆ ರೀ ಕೆಲವೊಂದು ಸಲ, ಮಿಸ್ ಆಗ್ತಾ ಇರ್ತೈತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ನನಗೆ ನೆನಪಾಗಿಲ್ಲ, ನೀವು ಖಂಡಿತ ಹಾಕಿರಿ. ಈಗಿದ್ರೆ ಅದನ್ನೆಲ್ಲ ಚಲೋತ್ನಾಗ ಕಲಿಸ್ಬಿಟ್ಟು ಬದ್ನಿಕಾಯಿ ಏನು ಸ್ಲೈಸ್ ಥರ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಎಲ್ಲ ಮಸಾಲ ಹಚ್ಚಿಬಿಟ್ಟು ಒಂದು 5 ನಿಮಿಷ ಇಟ್ಬಿಡ್ಬೇಕ್ರಿ. ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕಲ್ಲ, ಹಾಗಾಗಿ 5 ನಿಮಿಷ ಇಟ್ಟಾದಮೇಲೆ ಈ ಕಡೆ ಬದ್ನಿಕಾಯಿ ಪಲ್ಯನೂ ರೆಡಿಯಾಗಿದ್ದ ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಈ ಕಡೆ ಬದ್ನಿಕಾಯಿಗೆ ಏನು ಖಾರ ಉಪ್ಪು ಎಲ್ಲ ಹಚ್ಚಿ ಇಟ್ಟಿದ್ದೀವಲ್ರಿ, ಅದನ್ನ ಈ ಥರ ತವಿ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಎಲ್ಲ ಜೋಡಿಸ್ಕೊಂಡು 2 ಸೈಡ್ ಸ್ವಲ್ಪ ಕಂದು ಬಣ್ಣ ಅಂದರೆ ಚಲೋತ್ನಾಗೆ ಫ್ರೈ ಬೆನ್ಸ್ಕೊಂಬಿಟ್ರೆ ಆಯಿತು. ಮಸ್ತಾಗಿ ಬದ್ನಿಕಾಯಿ ಫ್ರೈ ರೆಡಿ ಆಗುತ್ತೆ ನೋಡಿರಿ. ಎಲ್ಲರೂ ನಾನ್ ವೆಜ್ ಮಾಡಿಬಿಟ್ರೆ ನಾವು ವೆಜಿಟೇರಿಯನ್ಸ್ ಏನಿಲ್ಲ ಈ ಥರ ಬಾಳೆಕಾಯಿ ಮತ್ತು ಬದ್ನಿಕಾಯಿ ಬಳಸ್ಬಿಟ್ಟು ಮಾಡ್ಬೋದು. ಅಂದರೆ ಬಾಳೆಕಾಯಿನೂ ಬಳಸ್ಬಿಟ್ಟು ಇದೇ ಥರ ಮಾಡ್ಬೋದು ರೀ, ಅದು ಟೇಸ್ಟ್ ಆಗುತ್ತೆ. ಮತ್ತು ಬಟಾಟಿನೂ ಸ್ವಲ್ಪ ತೆಳ್ಳಗೆ ಕಟ್ ಮಾಡಿಬಿಟ್ಟು ಇದೇ ಥರನೂ ಬೆನ್ಸ್ಕೊಂಡು ತಿನ್ಬೋದು. ಟೇಸ್ಟ್ ಚಲೋ ಇರುತ್ತೆ ನೋಡಿರಿ ಸೈಡ್ ಡಿಶಾಗಿ. ಈಗಿದ್ರೆ ಎಲ್ಲನೂ ಈ ಥರ ಜೋಡಿಸ್ಬಿಟ್ಟು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿ ಒಂದು ಸೈಡ ಬೆಂದ ಮೇಲೆ ಏನೈತಲ್ಲ ಮತ್ತು ಹೊಳ್ಳಿಶ್ ಹಾಕಿಬಿಟ್ಟು ಮತ್ತು ಈ ಥರ ಸ್ವಲ್ಪ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರಾಯ್ತು. ಆಲ್ರೆಡಿ ನಾವು ತೆಳ್ಳಗಾಗಿ ಕಟ್ ಮಾಡಿರ್ತೀವಲ್ಲ, ಜಲ್ದಿ ಬೆಂದ್ಬಿಡ್ತಾವ್ರಿ, ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಮತ್ತು ಭಾಳ ಮೆತ್ತಗೂ ಬೆನ್ಸಕ್ಕೆ ಹೋಗಬಾರ್ದು. ಅಂದರೆ ಸ್ವಲ್ಪ ಏನಂತಾರೋ ಜಾಸ್ತಿ ಒಂದು 80% ಬೆಂದ್ಬಿಟ್ರೆ ಸಾಕಾಗುತ್ತೆ ರೀ. ಹಾಗಾಗಿ ಸ್ವಲ್ಪ ತವ ಎಲ್ಲ ಸ್ವಲ್ಪ ಸೈಡಿಗೆಲ್ಲ ಇದು ಮಾಡಿಬಿಟ್ಟು ಎಲ್ಲ ಕಡೆ ಚಲೋತ್ನಾಗಿ ಬೆನ್ಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ರೀ. ಇನ್ನು ಚಪಾತಿ ಅಷ್ಟು ಮಾಡಿಬಿಟ್ರೆ ರಾತ್ರಿ ಊಟ ರೆಡಿ ಆಗುತ್ತೆ ನೋಡಿರಿ. ನನ್ನ ಮಗಳಿಗೆ ಬದ್ನಿಕಾಯಿ ಪಲ್ಯ ಅಂದರೆ ಇಷ್ಟ ಆಗಂಗಿಲ್ಲ, ಆದರೆ ಇವತ್ತು ಬದ್ನಿಕಾಯಿ ಫ್ರೈ ಮಾಡಿದ್ದೆಲ್ಲ ಜಾಸ್ತಿ ಇಷ್ಟ ಆಗಿಬಿಟ್ಟು ಹಂಗೆ ತಿನ್ನಾಕತ್ತಿದ್ಲು. ಮಮ್ಮಿ ಟೇಸ್ಟ್ ಆಗ್ಯಾವ ನೋಡಂತ ಹೇಳಾಕತ್ತಿದ್ಲು. ಈಗಿದ್ರೆ ಏನು ಇಬ್ಬರೇ ಊಟ ಮಾಡೋರಿದ್ದೀವಿ, ಎಷ್ಟು ಹಿಟ್ಟು ಕಲಿಸಿರಿ ಅಂತ ಅನ್ಬೋದು ನೀವು. ನಾವು ತಿನ್ನೋದು 3-4 ಅಂದರೆ ನಮ್ಮ ಮನೆಯವ್ರು 1-2, ನಾವೊಂದು 1.5 ಅಷ್ಟೇ ಚಪಾತಿ ತಿನ್ನೋದು. ಆದರೆ ನಾಯಿಗೂ ಬೇಕಲ್ರಿ, ಅಂದರೆ ಮಧ್ಯಾಹ್ನದಾಗೂ ಅಡುಗೆನೂ ಮಾಡಿಲ್ಲ, ಊಟಕ್ಕೂ ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಿಸಿದ್ದು. ನಾಯಿಗೂ ಹಾಕಕ್ಕೆ ಬರುತ್ತೆ ಮತ್ತು ಬೆಳಗ್ಗೆನೂ ಹಾಕಕ್ಕೆ ಬರುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ಕಲಿಸ್ಬಿಟ್ಟು ಇಟ್ಟಿದ್ದು. ಈಗೆಲ್ಲ ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ. ಅಂದರೆ ನಾವು ಏನಾದರೂ ತಿಂತೀವಿ, ಆದರೆ ನಾಯಿಗೇನೈತಂದ್ರೆ ಚಪಾತಿ, ರೊಟ್ಟಿ, ಅನ್ನ ಇದ್ರ ಅಷ್ಟೇ ತಿಂತಾವಂದ್ರೆ ಅನ್ನನೂ ಜಾಸ್ತಿ ಹಾಲು ಹಾಕಿಬಿಟ್ಟು ಇಡಬೇಕು. ಚಪಾತಿ ರೊಟ್ಟಿ ಆದರೆ ಹಾಗೆ ಹಾಕಿಬಿಟ್ರು ತಿಂತಾವಂತೇಳಿ ನಾನು ಸ್ವಲ್ಪ ಚಪಾತಿ ರೊಟ್ಟಿ ಯಾವಾಗರೆ ಜಾಸ್ತಿ ಮಾಡಿ ಇಟ್ಟಿರ್ತೀನಿ ಮಾಡೋ ಮುಂದಾಗ್ರಿ. ಈಗ ಎಲ್ಲ ಮುಗಿಸಿ ಊಟ ಮಾಡಕ್ಕಂತೀವಿ ನೋಡಿರಿ. ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಮತ್ತೆ ಸಿಗ್ತೀವಿ ರೀ, ಹೋಗಿ ಬರ್ತೀವಿ ರೀ.